ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತೊಂದು ಸ್ವೀಟ್ ಮಾಡ್ತಾ ಇದ್ದೇವೆ. ಎಂತ ಅಂತ ಹೇಳಿದರೆ ಫಲೂದಾ ಮಿಕ್ಸ್ ತಂದಿದ್ದೇನೆ. ಇದು ಉಲ್ಟಾ ಕಾಣ್ತಾ ಇರ್ಬೋದು ನಿಮಗೆ. ದಿಸ್ ಇಸ್ ದ ಸ್ಟ್ರಾಬೆರಿ ಫ್ಲೇವರ್ ನೋಡಿ ಈ ಥರ. ಸೊ ಇದರಲ್ಲಿ ಸೇಮಿಗೆ ಮತ್ತು ಚಿಯಾ ಸೀಡ್ಸ್ ಎಲ್ಲ ಇರ್ತದೆ. ಸೊ ಜಸ್ಟ್ ನಾವು ಸೊ ಹಾಫ್ ಲೀಟರ್ ಹಾಲಿಟ್ಟಿದ್ದೇನೆ. ಹಾಫ್ ಲೀಟರ್ ಹಾಲಿಗೆ ಸಕ್ಕರೆ ಏನು ಹಾಕಬೇಕಂತಿಲ್ಲ, ಬಿಕಾಸ್ ಇದರಲ್ಲಿ ಎಲ್ಲ ಸಕ್ಕರೆದ ಅಂಶ ಇದೆ, ಇದರಲ್ಲಿದೆ ಎಲ್ಲ. ಸೊ ಜಸ್ಟ್ ಆ್ಯಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ನಾವೆಂತ ಮಾಡಬೇಕಂದ್ರೆ ಇಷ್ಟೇ, 200 ml 1 ಲೀಟ್ರ್ ಹಾಲು ಮತ್ತು ಇದಕ್ಕೆ ಫಲೂಡಾ ಮಿಕ್ಸ್ ಹಾಕಬೇಕು. 10-15 ಮಿನಿಟ್ಸ್. ಯಾಕಂತ ಹೇಳಿದರೆ ಈ ಒಳಗೇನು ಸೇಮಿಗೆ ಇದೆ, ಸೊ ಇದು ಸ್ವಲ್ಪ ಬೇಯಬೇಕು, ಸೊ ಸಾಫ್ಟ್ ಆಗಬೇಕು. ಸೊ ಇದೀಗ ಬಾಯ್ಲ್ ಆಗ್ತಾ ಉಂಟು ಲೈಟಲ್ಲಿ. ಸೊ ಫುಲ್ ಬಾಯ್ಲ್ ಆಗಬೇಕದು. ಸೊ ಇದೀಗ ಆಲ್ಮೋಸ್ಟ್ ಬಾಯ್ಲ್ ಆಗ್ತಾ ಉಂಟು. ಸೊ ಇದು ಬಾಯ್ಲ್ ಆಗ್ತಾ ಇರುವ ಹಾಗೆ ನೀವು ಸ್ವಲ್ಪ ಗ್ಯಾಸ್ನ ಮೀಡಿಯಮ್ ಫ್ಲೇಮಿಗೆ ಹಾಕಿ, ಮತ್ತು ಇದನ್ನು ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ ಇದನ್ನು ಹಾಕಬೇಕು. ಯಾಕಂತ ಹೇಳಿದ್ರೆ ಇಲ್ಲದ್ರದ್ದು ಏನು ಇದರಲ್ಲಿ ಪಾರ್ಟಿಕಲ್ಸ್ ಇದೆ ಅದು ಗಂಟು ಕಟ್ಕೊಳ್ತದೆ. ಸೊ ಈ ಥರ. ಸೊ ಇದನ್ನು ಈಗ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳುವ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾಯಿರಿ. ಸೊ ಇದು ಎಲ್ಲ ಮಿಕ್ಸ್ ಮಾಡಿ ಹುಡಿಯನ್ನು ಹಾಕಿದ ಮೇಲೆ ಇದು ಈ ಥರ ಕಾಣ್ತಾ ಉಂಟು. ಸೊ ಇದೇನಾಗಬೇಕು, ನಾನು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಸೊ ಇದು ಒಂಚೂರು ಬಾಯ್ಲ್ ಆಗಿ ಏನು ಇದು ಸೇಮಿಗೆ ನೋಡ್ತಾ ಇರ್ಬೋದು ನೀವು. ಸೊ ಇದು ಬಾಯ್ಲ್ ಆಗಬೇಕು. ಅರ್ಧ ಲೀಟ್ರ್ ಹಾಲು ಹಾಕಿದ್ದೇನೆ ನಾನು. ಸೊ ನೀವು 1 ಲೀಟ್ರ್ ಹಾಲು ತನಕ ಸಹ ಹಾಕ್ಬೋದು. ಸೊ 1 ಲೀಟ್ರ್ ಹಾಕಿದರೆ ಸ್ವಲ್ಪ ಹಾಲಿಗೆ ಬೇರೇನು ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಈಗ ನಾನು ಒಂದು ಹಾಫ್ ಲೀಟ್ರ್ ಹಾಲಿಗೆ ಈ ಕಪ್ಪಲ್ಲಿ 1 ಗ್ಲಾಸ್ ನೀರು ಹಾಕಿದ್ದೇನೆ. ಸೊ ಅದು ತುಂಬ ಇಲ್ಲರ ದಪ್ಪ ಆದರೆ ಆಲ್ರೆಡಿ ಇದು ಈ ಥರ ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈಗ ನೀವು ಈ ಹಾಲಿದು ಕನ್ಸಿಸ್ಟೆನ್ಸಿ ನೋಡ್ಬೋದು. अलग ही लेवल का बंदा था. ಇದ್ರದ್ದು ಬೇಕಾದ್ರೆ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಇದು. ಸೊ ಯು ಕ್ಯಾನ್ ಆರ್ಡರ್, ಯು ಕ್ಯಾನ್ ಟ್ರೈ. A few moments later. ಸೊ ಇದು ಕುದಿ ಬರ್ತಾ ಉಂಟು. ಸೊ ಇಷ್ಟು ಕುದಿ ಬಂದರೆ ಸಾಕು. ಸೊ ಇದರಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಒಂಚೂರು ಗೊತ್ತಾಗ್ತದೆ ನೋಡಿ, ಕ್ರೀಮಿ ಬರಬೇಕು. ಸೊ ಇದು ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಉಂಟು. ಸೊ ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ದಪ್ಪ ಆಗ್ತದೆ. Meanwhile. ಇದು ನೀರಿಗೆ ನಾನು 2 ಸ್ಪೂನ್ ಇದರಲ್ಲಿ ಸಬ್ಜಾ ಸೀಡ್ಸ್ ಹಾಕಿಟ್ಟಿದ್ದೇನೆ, ಅಥವಾ ಕಸ್ಕಸ್ ಅಂತ ಹೇಳ್ತಾರೆ. ಇದೊಂದು ಚೂರು ಈಗ ತಂದು ಕೂಲ್ ಡೌನ್ ಆಗಲಿ ರೂಮ್ ಟೆಂಪರೇಚರ್ಗೆ. ಅದಾದಮೇಲೆ ಫ್ರಿಜ್ಜಲ್ಲಿ ಇಟ್ಟು ಅದನ್ನು 1 eternity later. ಇದು ನಾವು ಬೆಳಿಗ್ಗೆ ಒಂದು 10 o'clock 11 o'clock ಹತ್ರ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಈಗ ತುಂಬ ಚಿಲ್ಡ್ ಆಗಿದೆ. ಸೊ ಇದನ್ನು ತಿನ್ನಲಿಕ್ಕೆ ಬೆಸ್ಟ್ ವೇ ಅಂತ ಹೇಳಿದರೆ ಮೇಲೆ ಐಸ್ ಕ್ರೀಮ್ ಹಾಕುವಂಥದ್ದು. ಸೊ ನಾನು ಐಸ್ ಕ್ರೀಮ್ ತಂದೇನೆ, ಬನ್ನಿ ಈಗ ಸರ್. ಸೊ ಇದು ಸರ್ವಿಂಗ್ ಆದಮೇಲೆ ಈ ಥರ ಕಾಣ್ತಾ ಉಂಟು, ಬನ್ನಿ. A few moments later. ಅಪ್ಪ ಬಂದಿದ್ದಾರೆ. ಸೊ ಹೇಗಾಗಿದೆ ಅಂತ ತಿಂದು ಹೇಳ್ತಾರಂತೆ. ಹೇಗಾಗಿದೆ? ಒಳ್ಳೆಗಿದೆ. ಸರಿ, ಈಗ ಅಮ್ಮಂದು ಟರ್ನ್. ಭಾರಿ ಒಳ್ಳೆ ಆಗಿದೆ ಅಂತೆ. ನಾಟಕ ಮಾಡ್ತಿದ್ದಾರೆ ಗೊತ್ತಿಲ್ಲ. ನೀವೆಲ್ಲ ತಿಂದು ಹೇಳಿ ಅಂತ. ಸೊ ಇದಾಗಿತ್ತು ಇವತ್ತಿನ ಸಣ್ಣ ಕುಕಿಂಗ್ ಬ್ಲಾಗ್. ಸೊ ಇದೇ ಥರ ರೆಸಿಪೀಸ್ ನಿಮಗೆ ಬೇಕು ಅಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನೆಕ್ಸ್ಟ್ ಚಾಲೆಂಜ್ ವಿಡಿಯೋದೊಟ್ಟಿಗೆ ಬರ್ತೇನೆ. ಹೋದ ಯೂಟ್ಯೂಬ್ ವ್ಲಾಗಲ್ಲಿ ನಮಗೆ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಸೆಕ್ಷನಲ್ಲಿ ಫುಡ್ ಚಾಲೆಂಜ್ ಮಾಡಲಿಕ್ಕೆ ಹೇಳಿದರು. ಸೊ ಅದರ ಒಟ್ಟಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿ ತನಕ